ಎಲ್ರಿಗೂ ನಮಸ್ಕಾರ. ಶುಚಿ ರುಚಿ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಇಡ್ಲಿ ಜೊತೆ ಮಾಡೋ ಸಾಂಬಾರು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೋಡಿ, ಸ್ವಲ್ಪ ಬೀನ್ಸು, ಒಂದೆರಡು ಹಸಿಮೆಣ್ಸಿನ್ಕಾಯಿ, 2 ಟೊಮೊಟೊ ಮತ್ತು 1 ದೊಣ್ಣೆ ಮೆಣಸಿನ್ಕಾಯಿ, ಇದಿಷ್ಟನ್ನು ನೀಟಾಗಿ ತೊಳೆದು ಹೆಚ್ಚಿ ಇಟ್ಕೋಬೇಕು. ಇದರಲ್ಲಿ ಈರುಳ್ಳಿ ನಾನು ಹಾಕ್ತಾ ಇಲ್ಲ. ಈರುಳ್ಳಿ ಹಾಕ್ದೇನೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರೋ ಸಾಂಬಾರನ್ನ ಮಾಡ್ಬೋದು. ನೋಡಿ, ಅದನ್ನೆಲ್ಲ ಹೆಚ್ಚಿಟ್ಕೊಂಡು ನಾನು ತೊಳೆದು ಹೆಚ್ಚಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಹುಣಸೆಹಣ್ಣು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ ಆ ಥರ ಮಾಡಿಕೊಂಡ್ರೆ. 1-2 ಎಸಳು ಹುಣಸೆಹಣ್ಣು, ನಿಮಗೆ ಜಾಸ್ತಿ ಬೇಕಾದರೆ ಇನ್ನೊಂದು 4 ಎಸಳು ಹುಣಸೆಹಣ್ಣನ್ನು ಹಾಕ್ಕೋಬೋದು. ಕೆಲವರು ನೋಡಿ ಈ ಥರದ್ದು ಇಷ್ಟು ಹುಣಸೆಹಣ್ಣ ನಾನು ಇದ್ರ ಜೊತೆಗೇ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಶ್ರಾವಣ ಮಾಸದಲ್ಲಿ ಕೆಲವರು ಈರುಳ್ಳಿ ತಿನ್ನಲ್ಲ, ಬಿಟ್ಟಿರ್ತಾರೆ. ಕೆಲವೊಂದು ಸಲ ವಾರ ಏನಾದರೂ ಮಾಡಬೇಕಾದ್ರೂ ಈರುಳ್ಳಿ ತಿನ್ನಲ್ಲ. ಆವಾಗ ಇಡ್ಲಿ ಮಾಡ್ಕೊಂಡಾಗ ಅದ್ರ ಜೊತೆಗೆ ಸಾಂಬಾರಿಗೆ ಈ ಐಟಮ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ನೀವು ಮಾಡ್ಕೋಬೋದು. ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಅದನ್ನ ನಾನು ಮಿಕ್ಸಿಲಿ ಹಾಕ್ಬಿಟ್ಟು ರುಬ್ಕೋಬೇಕು. ಈಗ ರುಬ್ಕೊತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನು ಅಥವಾ 3 ಸ್ಪೂನು ನೀವು ಚಟ್ನಿಗಂತ ತುರ್ಕೊಂಡಿರ್ತೀರಲ್ಲ ಕೊಬ್ಬರಿನ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನು ಇದು ಮಿಕ್ಸಿ ಜಾರಲ್ಲೇ ಚಟ್ನಿ ಮಾಡಿರೋದ್ರಿಂದ ಅದನ್ನು ಬಳ ತಕ್ಕೊಂಡಿಲ್ಲ. ಅದರಲ್ಲೇ ಇರುತ್ತಲ್ಲ ಚಟ್ನಿ, ಅದೇ 1-2 ಸ್ಪೂನ್ ಇರುತ್ತೆ ಕೊಬ್ಬರಿ ಅಂತ ಹೇಳಿಬಿಟ್ಟು ನಾನು ಅದ್ರ ಜೊತೆಗೇ ಇದನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊತೀನಿ. ಈಗ ಒಗ್ಗರಣೆಗೆ 1-2 ಒಣಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದರೂ ಸಾಕು, ಅರ್ಧ ಹಾಕಿದ್ರೂ ನಡೆಯುತ್ತೆ. ಅದನ್ನೆಲ್ಲ ಹಾಕ್ಕೊಂಡು ನಾನು ಇವಾಗ ಅದಕ್ಕೆ ಒಗ್ಗರಣೆಗೆ ಅದನ್ನು ಕೊಟ್ಟು ಆಮೇಲೆ ರುಬ್ಬಿರೋ ಮಸಾಲಾನ ಹಾಕ್ತೀನಿ. ನೋಡಿ, ಸಾಸಿವೆ ಕಾಳು ಈಗ ಚಟ್ ಅಂತ ಇದೆಲ್ಲ. ಇವಾಗ ನಾನು ಒಣಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು 1-2 ಮಿನಿಟ್ಸ್ ಬಾಡಿಸ್ಕೊಂಡು ರುಬ್ಬಿರೋ ರುಬ್ಬಿರೋದಿವಲ್ಲ ಅದೆಲ್ಲ ತರಕಾರಿದು ಫ್ರೈ ಮಾಡಿರೋದು, ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ನೋಡಿ, ಇದು ಹಾಕ್ಕೊಂಡಿದ್ದೀನಿ. ಇದು ಕುದ್ಮೇಲೆ ಗಟ್ಟಿ ಆಗುತ್ತೆ, ಯಾಕಂದರೆ ಕೊಬ್ಬರಿ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡ್ರೂ ನಿಮಗೆ ಕರೆಕ್ಟಾಗಿ ಅದು ಎಲ್ಲ ಕುದ್ದು ಆರಿದ ಮೇಲೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ತುಂಬ ನೀರೇನು ಅನಿಸಲ್ಲ. ಈಗ ನೋಡಬೇಕಾದ್ರೆ ನೀರು ಅನಿಸುತ್ತೆ, ಎಲ್ಲ ಕುದ್ದಾದ್ಮೇಲೆ ನಿಮ್ಗೆ ಅಷ್ಟೊಂದು ನೀರು ಅನಿಸಲ್ಲ. ನಾನೊಂದು 6-7 ಜನಕ್ಕೆ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಇಷ್ಟು ಹಾಕ್ಕೊತಾ ಇದ್ದೀನಿ ನೀರು, ಮತ್ತು ಕೊಬ್ಬರಿನೂ ಅದರಲ್ಲಿ ಇತ್ತಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಮಸಾಲ ಪುಡಿ, ಸ್ವಲ್ಪ ಇಂಗು, ಇಷ್ಟು ಹಾಕ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ನೀವು ಬೆಲ್ಲನೂ ಹಾಕ್ಕೋಬೇಕು. ಹುಣಸೆಹಣ್ಣಂತೂ ಮೊದಲೇ ಹಾಕ್ಬಿಟ್ಟಿರ್ತೀವಲ್ಲ, ಏನೂ ಬೇಕಾಗೋದಿಲ್ಲ. ಆಮೇಲೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನೀಟಾಗಿ ಇದಕ್ಕೆ ಒಂದು ಸ್ವಲ್ಪ ನಾನು ಒಣ ಶುಂಠಿ ಪುಡಿನ ಸ್ವಲ್ಪ ಆ್ಯಡ್ ಮಾಡಿದೆ. ಆಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಸ್ವಲ್ಪ ಬೆಲ್ಲನೂ ಹಾಕ್ತಾಯಿದ್ದೀನಿ. ಒಂದು ನಿಂಬೆಹಣ್ಣಿನಷ್ಟು ಬೆಲ್ಲ ಹಾಕಿದ್ರೂ ಸಾಕು. ಆಮೇಲೆ ಉಪ್ಪು ನೋಡಿಬಿಟ್ಟು ನೀವು ಎಷ್ಟು, ಆವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ನೋಡಿ ಇಷ್ಟು ಬೆಲ್ಲ ಹಾಕಿದ್ದೀನಿ, ಉಪ್ಪು ಹಾಕ್ಕೊಂಡಿರ್ತೀವಲ್ಲ ಅದನ್ನು ನೋಡಿಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ರೆ ಆಯಿತು. ಇದನ್ನು ನೀಟಾಗಿ ಕುದ್ಮೇಲೆ ಇದು ತುಂಬ ಜಾಸ್ತಿ ಆಗ್ತಿದೆ ಈ ಪಾತ್ರೆಗೆ ಅಂಥೇಳಿ ನಾನು ಬೇರೆ ಪಾತ್ರೆಗೆ ತಕ್ಕೊತಾ ಇದ್ದೀನಿ. ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಡು ಹಾಕ್ಕೊಂಡು ಸ್ವಲ್ಪ ಕುದಿಸಿದ ಮೇಲೆ ನೀವು ಇಡ್ಲಿ ಜೊತೆಗೆ ಡಿಪ್ ಮಾಡಿಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ ಟೇಸ್ಟು. ನೀವೊಂದು ಸಲ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದೊಂಥರ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಯೂಶ್ವಲಿ ಮಾಡ್ಕೊಳೋ ಸಾಂಬಾರ್ಕಿನ ಇದು ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ನಿಮಗೆ ಟೇಸ್ಟು. ನೋಡಿ, ಈ ಥರ ಬಂದಿದೆ. ಇವಾಗ ಇದಕ್ಕೆ ನಾನು ಕೊತ್ತಂಬರಿನ ಹಾಕ್ಬಿಟ್ಟು ಕುದಿಸೋಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕುದ್ದಿದೆ. ಇವಾಗ ಒಂದು 3-2 ಮಿನಿಟ್ಸ್ ಕುದ್ರೆ ಸಾಕು. ನೋಡಿ, ಚೆನ್ನಾಗಿ ಬಂದಿದೆ. ನೋಡಿ, ಈಗ ಇದು ಈ ಥರ ಡಿಪ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ, ಥ್ಯಾಂಕ್ ಯು.